ಅಯ್ಯೋ ಸೊಸೆ, ನಿನ್ನ ನಾದಿನಿಯ ಸೀಮಂತದ ಶಾಸ್ತ್ರ ಇನ್ನೇನು ಬರಲಿದೆ. ನಮ್ಮ ಮನೆಯ ಸಂಪ್ರದಾಯದ ಪ್ರಕಾರ ಈ ಕಾರ್ಯಕ್ರಮವನ್ನು ಹೆಣ್ಣಿನ ತವರು ಮನೆಯಲ್ಲಿ ಮಾಡಬೇಕು. ಅದಕ್ಕಾಗಿ ಅವಳ ಅತ್ತೆ ಮನೆಯವರೆಲ್ಲ ಇಲ್ಲಿಗೆ ಬರಲಿದ್ದಾರೆ. ಬಹಳ ದೊಡ್ಡ ಕಾರ್ಯಕ್ರಮ ನಡೆಯಲಿದೆ ಎಂದು ಕುಸುಮ ಅವರು ಹೇಳಿದರು. ಅದಕ್ಕೆ ಕಸ್ತೂರಿಯು ನಿಧಾನವಾಗಿ, ಅತ್ತೆ, ಈ ಸಂಪ್ರದಾಯವನ್ನು ಸ್ವಲ್ಪ ಬದಲಾಯಿಸಲು ಆಗುವುದಿಲ್ಲವೇ? ನಿಮಗೂ ಗೊತ್ತಿದೆ, ಇವರ ಆರೋಗ್ಯ ಇನ್ನೂ ಸರಿಯಾಗಿಲ್ಲ. 1 ತಿಂಗಳಿನಿಂದ ಹಾಸಿಗೆಯಲ್ಲೇ ಇದ್ದಾರೆ. ಚಿನ್ಮಯ್ ಕೂಡ ಇನ್ನೂ ತುಂಬ ಚಿಕ್ಕ ಮಗು. ಇಷ್ಟೆಲ್ಲ ಕೆಲಸವನ್ನು ನಾನು ಒಬ್ಬಳು ಹೇಗೆ ನಿಭಾಯಿಸಲಿ? ಅದರ ಮೇಲೆಯೂ ನಿಮ್ಮ ಕಿರಿಯ ಸೊಸೆ ರತ್ನಾಳಿಗೆ ಮದುವೆಯಾಗಿ 5 ತಿಂಗಳು ಆಯಿತು. ಆದರೆ ಇಂದಿನವರೆಗೂ ಅವಳು ಅಡುಗೆ ಮನೆಗೆ ಬಂದು 1 ಲೋಟ ನೀರನ್ನು ತೆಗೆದುಕೊಂಡಿಲ್ಲ ಎಂದು ಹೇಳಿದಳು. ತಕ್ಷಣವೇ ಕುಸುಮ ಅವರಿಗೆ ಕೋಪ ಬಂದಿತು. ಅಯ್ಯೋ ಸೊಸೆ, ಅವಳಿಗೆ ಹೊಗೆಯಿಂದ ಅಲರ್ಜಿ ಇದೆ. ಹೊಗೆ ತಗುಲಿದರೆ ಅವಳಿಗೆ ತುಂಬ ಕೆಮ್ಮು ಬರುತ್ತದೆ. ಅದರ ಜೊತೆಗೆ ಅವಳು ದೊಡ್ಡ ಮನೆಯ ಮಗಳು. ಈ ಮನೆಯ ಅರ್ಧಕ್ಕಿಂತ ಹೆಚ್ಚು ಖರ್ಚನ್ನು ಅವಳ ಗಂಡನೇ ನೋಡಿಕೊಳ್ಳುತ್ತಾನೆ. ಹಾಗಿರುವಾಗ ನೀನು ಸ್ವಲ್ಪ ಹೆಚ್ಚು ಕೆಲಸ ಮಾಡಿದರೆ ಏನು ದೊಡ್ಡ ಉಪಕಾರ ಮಾಡಿದಂತಾಗುತ್ತದೆ? ಸುಮ್ಮನೆ ಕುಳಿತು ಪುಕ್ಕಟೆ ಊಟವನ್ನೇ ತಿನ್ನುತ್ತಿದ್ದೀಯಲ್ಲ. ಹಾಗೆ ಕಿರಿಯ ಸೊಸೆ ರತ್ನ ಈಗ ಪ್ರವಾಸಕ್ಕೆ ಹೋಗಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾಳೆ. ಸೀಮಂತದ ಕಾರ್ಯಕ್ರಮ ಮುಗಿದ ತಕ್ಷಣ ಅವರಿಬ್ಬರು ಹೊರಡುತ್ತಾರೆ ಎಂದು ಹೇಳಿದರು. ಅದನ್ನು ಕೇಳಿದ ದೊಡ್ಡ ಸೊಸೆ ಕಸ್ತೂರಿ ಮತ್ತೆ ವಿನಯದಿಂದ, ಅತ್ತೆ, ಕನಿಷ್ಠ ಹಗಲಿನ ವೇಳೆಯಾದರೂ ಅವಳು ನನಗೆ ಸಹಾಯ ಮಾಡಬಹುದಲ್ಲವೇ? ಅಡಿಗೆ ಮನೆಯಲ್ಲಿ ಎಷ್ಟೋ ಕೆಲಸಗಳಿರುತ್ತವೆ. ತರಕಾರಿ ಕತ್ತರಿಸಬಹುದು, ಈರುಳ್ಳಿ ಸಿಪ್ಪೆ ತೆಗೆಯಬಹುದು ಎಂದು ಕೇಳಿದಳು. ಆಗ ಕುಸುಮ ಅವರು, ಅಯ್ಯೋ, ಅವಳಿಗೆ ತನ್ನ ಸಾಮಾನುಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು, ಶಾಪಿಂಗ್ ಕೂಡ ಮಾಡಬೇಕು. ನಿನಗೆ ಸಹಾಯ ಮಾಡಲು ಅವಳಿಗೆ ಸಮಯವಿಲ್ಲ. ನಿನಗಾಗಿ ಅವಳು ಈರುಳ್ಳಿ ಕತ್ತರಿಸಿ ಕಣ್ಣೀರು ಸುರಿಸುತ್ತಾಳಾ? ನೀನು ಸುಮ್ಮನೆ ಎಲ್ಲ ಅಡುಗೆ ಸಿದ್ಧತೆ ಮಾಡು. ಸೀಮಂತದ ಕಾರ್ಯಕ್ರಮದಲ್ಲಿ ಯಾವುದೇ ಕೊರತೆ ಇರಬಾರದು. ಅರ್ಥವಾಯಿತಾ? ನನ್ನ ಮಗಳ ಅತ್ತೆ ಮನೆಯವರು ನೋಡುತ್ತಲೇ ಇರುವಂತೆ ಎಲ್ಲ ಸಿದ್ಧತೆ ಮಾಡು ಎಂದು ಹೇಳಿದರು. ಅತ್ತೆಯ ಮುಂದೆ ಕಸ್ತೂರಿಯ ಯಾವುದೇ ಮಾತು ನಡೆಯಲಿಲ್ಲ. ಅವಳು ಮೌನವಾಗಿ ತನ್ನ ಕೆಲಸದಲ್ಲಿ ತೊಡಗಿಕೊಂಡಳು. ಕೆಲವು ದಿನಗಳ ನಂತರ ಸೀಮಂತದ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿತ್ತು. ಡೋಲುಗಳ ಸದ್ದು, ಅತಿಥಿಗಳ ನಗು, ಕಂಗೊಳಿಸುತ್ತಿದ್ದ ಅಲಂಕಾರದ ಮಧ್ಯೆ ಕುಸುಮ ಅವರು ತಮ್ಮ ಮಗಳ ಮೇಲೆ ಪ್ರೀತಿಯ ಮಳೆಯನ್ನೇ ಸುರಿಸುತ್ತಿದ್ದರು. ಅವರು ಬಹಳ ಪ್ರೀತಿಯಿಂದ ಮಗಳಿಗೆ ದುಬಾರಿ ಶಾಲನ್ನು ಹೊದಿಸಿದರು. ನಂತರ ಒಂದೊಂದಾಗಿ ಬೆಲೆ ಬಾಳುವ ಉಡುಗೊರೆಗಳನ್ನು ಅವಳ ಮಡಿಲಲ್ಲಿ ಇಡುತ್ತಾ ಹೋದರು. ಅಷ್ಟೇ ಅಲ್ಲ, ಮಗಳ ಅತ್ತೆ ಮನೆಯವರಿಗೂ ತುಂಬ ಗೌರವದಿಂದ ಕಾಣಿಕೆಗಳು ಮತ್ತು ಉಡುಗೊರೆಗಳನ್ನು ನೀಡಿದರು. ಅಲ್ಲಿದ್ದ ಪ್ರತಿಯೊಬ್ಬರೂ ಕುಸುಮ ಅವರ ಉದಾರತೆಯನ್ನು ಹೊಗಳುತ್ತಿದ್ದರು. ಆದರೆ ಆ ಜನಸಮೂಹದ ಮಧ್ಯೆ ನಿಂತಿದ್ದ ಕಸ್ತೂರಿಯ ಕಣ್ಣುಗಳು ಮತ್ತೆ ಮತ್ತೆ ನೀರಿನಿಂದ ತುಂಬುತ್ತಿದ್ದವು. ಅವಳು ಮನಸ್ಸಿನಲ್ಲೇ ಯೋಚಿಸುತ್ತಿದ್ದಳು, ಸುಮಿತ್ ಅವರ ಔಷಧಿಗಾಗಿ ಪ್ರತಿ ತಿಂಗಳು ನಾನು ಅತ್ತೆಯ ಮುಂದೆ ಕೈ ಮುಗಿದು ಬೇಡಿಕೊಂಡ ನಂತರವೇ ಅವರು ಕಷ್ಟಪಟ್ಟು ಸ್ವಲ್ಪ ಹಣ ಕೊಡುತ್ತಾರೆ. ಆದರೆ ಇಂದು ತಮ್ಮ ಮಗಳಿಗಾಗಿ ಎಷ್ಟು ಮನಸಾರೆ ಹಣ ಖರ್ಚು ಮಾಡುತ್ತಿದ್ದಾರೆ ಅಂತ ತನ್ನ ನೋವನ್ನು ಕಣ್ಣಲ್ಲೇ ಮರೆಮಾಚಿಕೊಂಡಿದ್ದ ಕಸ್ತೂರಿ ಕೆಲವೊಮ್ಮೆ ಅತಿಥಿಗಳಿಗೆ ನೀರು ಕೊಡುತ್ತಿದ್ದಳು, ಜ್ಯೂಸ್ ನೀಡುತ್ತಿದ್ದಳು, ಮತ್ತೆ ಓಡಾಡುತ್ತಾ ಕೋಣೆಗೆ ಹೋಗುತ್ತಿದ್ದಳು. ಅಲ್ಲಿ ಅವಳ ಗಂಡ ಸುಮಿತ್ ಹಾಸಿಗೆಯಲ್ಲಿದ್ದನು. ಅವನಿಗೆ ಸಮಯಕ್ಕೆ ಸರಿಯಾಗಿ ಔಷಧಿ ಕೊಡುತ್ತಿದ್ದಳು, ಊಟವನ್ನು ತಿನ್ನಿಸುತ್ತಿದ್ದಳು. ಒಂದು ಕಾಲದಲ್ಲಿ ಸುಮಿತ್ ಈ ಮನೆಯ ದೊಡ್ಡ ಆಧಾರವಾಗಿದ್ದನು. ಆದರೆ 1 ತಿಂಗಳ ಹಿಂದೆ ನಡೆದ ಭೀಕರ ಅಪಘಾತದಲ್ಲಿ ಅವನ ಒಂದು ಕಾಲು ಮುರಿದು ಹೋಗಿತ್ತು. ಆಗಿನಿಂದ ಅವನಿಗೆ ಸರಿಯಾಗಿ ಎದ್ದು ನಡೆಯುವುದು ಸಾಧ್ಯವಾಗುತ್ತಿರಲಿಲ್ಲ. ಉದ್ಯೋಗವೂ ಕೈತಪ್ಪಿತ್ತು. ಈಗ ಅವನ ಇಡೀ ಜಗತ್ತು ಆ ಚಿಕ್ಕ ಕೋಣೆ ಮತ್ತು ಔಷಧಿಗಳಷ್ಟೇ ಸೀಮಿತವಾಗಿತ್ತು. ಇಡೀ ಮನೆಯ ಜವಾಬ್ದಾರಿಯು ದೊಡ್ಡ ಸೊಸೆ ಕಸ್ತೂರಿಯ ಹೆಗಲ ಮೇಲೆ ಬಿದ್ದಿತು. ಬೆಳಗ್ಗೆಯಿಂದಲೇ ಓಡಾಡುತ್ತಾ ಕೆಲಸ ಮಾಡುತ್ತಿದ್ದ ಅವಳ ದೇಹ ಸಂಪೂರ್ಣವಾಗಿ ದಣಿದು ಹೋಗಿತ್ತು. ಕಣ್ಣುಗಳು ಉರಿಯುತ್ತಿದ್ದವು, ಕಾಲುಗಳಲ್ಲಿಯೂ ನೋವು ಕಾಡುತ್ತಿತ್ತು. ಆದರೆ ಕೆಲಸ ಮಾತ್ರ ಮುಗಿಯುವ ಲಕ್ಷಣವೇ ಕಾಣುತ್ತಿರಲಿಲ್ಲ. ಅದರ ಮೇಲೆಯೂ ಅವಳ ಚಿಕ್ಕ ಮಗ ನಿರಂತರವಾಗಿ ಅಳುತ್ತಲೇ ಇದ್ದನು. ಅವನಿಗೆ ಸರಿಯಾಗಿ ಹಾಲು ಕುಡಿಸಲು ಆಗುತ್ತಿರಲಿಲ್ಲ. ತನ್ನ ಕೈಯಿಂದ 2 ತುತ್ತು ಊಟವನ್ನು ತಿನ್ನಿಸಲು ಆಗುತ್ತಿರಲಿಲ್ಲ. ಮಗು ಹಸಿವಿನಿಂದಲೂ ತಾಯಿಯ ಮಮತೆಯಿಂದಲೂ ಬಳಲುತ್ತಿತ್ತು. ಆದರೆ ಕಸ್ತೂರಿ ತನ್ನ ಅಸಹಾಯಕತೆಯಿಂದ ಕಣ್ಣೀರನ್ನು ನುಂಗಿಕೊಂಡು ಕೆಲಸ ಮಾಡುತ್ತಲೇ ಇದ್ದಳು. ಪಾಪ, ಅವಳು ಹೋಗುವುದಾದರೂ ಎಲ್ಲಿಗೆ? ಗಂಡ ಕಳೆದ 1 ತಿಂಗಳಿನಿಂದ ಹಾಸಿಗೆಯಲ್ಲೇ ಇದ್ದನು. ಕೈಯಲ್ಲಿ 1 ರೂಪಾಯಿಯೂ ಇರಲಿಲ್ಲ. ನೆರವಾಗುವ ತಮ್ಮವರು ಯಾರೂ ಇರಲಿಲ್ಲ. ಅಷ್ಟು ದೊಡ್ಡ ಮನೆಯಲ್ಲಿ ವಾಸವಾಗಿದ್ದರೂ ಕಸ್ತೂರಿಗೆ ತಾನು ಸಂಪೂರ್ಣ ಒಂಟಿಯಾಗಿರುವಂತೆ ಅನಿಸುತ್ತಿತ್ತು. ಅವಳ ನೋವು, ಕಷ್ಟಗಳು ಯಾರ ಕಣ್ಣಿಗೂ ಕಾಣಿಸುತ್ತಿರಲಿಲ್ಲ. ಕಿರಿಯ ಸೊಸೆ ರತ್ನ ಮಾತ್ರ ಇಡೀ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಸಿಂಗರಿಸಿಕೊಂಡು ಅತ್ತಿತ್ತ ಓಡಾಡುವುದನ್ನೇ ತನ್ನ ಕೆಲಸವೆಂದುಕೊಂಡಿದ್ದಳು. ಅವಳು ಒಬ್ಬ ಅತಿಥಿಗೂ 1 ಕಪ್ ಚಹಾ ಕೇಳಲಿಲ್ಲ.
ಅಡಿಗೆ ಮನೆಯ ಕಡೆಗೂ ಒಮ್ಮೆ ಇಣುಕಿ ನೋಡಲಿಲ್ಲ. ಕಾರ್ಯಕ್ರಮ ಮುಗಿದ ತಕ್ಷಣವೇ ಅವಳು ಮತ್ತು ಅವಳ ಗಂಡ ವಿವೇಕ್ ಬೇಗ ಬೇಗ ತಮ್ಮ ಸಾಮಾನುಗಳನ್ನು ತೆಗೆದುಕೊಂಡು ವಿಮಾನ ಹಿಡಿಯಲು ಹೊರಟರು. ಇನ್ನೊಂದೆಡೆ ಸೀಮಂತದ ಕಾರ್ಯಕ್ರಮಕ್ಕೆ ಬಂದಿದ್ದ ನಾದಿನಿ ತವರು ಮನೆಯಿಂದ ಹೋಗುವ ಲಕ್ಷಣವೇ ತೋರಿಸಲಿಲ್ಲ. 10-15 ದಿನಗಳವರೆಗೆ ಆರಾಮವಾಗಿ ಎಲ್ಲರಿಂದ ಸೇವೆ ಮಾಡಿಸಿಕೊಂಡು ನಂತರವೇ ತನ್ನ ಅತ್ತೆ ಮನೆಗೆ ಹೋದಳು. ಸುಮಾರು 1 ತಿಂಗಳ ನಂತರ ಮನೆಯ ಮುಂದೆ ಒಂದು ಕಾರು ಬಂದು ನಿಂತಿತು. ಕುಸುಮ ಅವರು ಸಂತೋಷದಿಂದ ಬಾಗಿಲಿನ ಕಡೆಗೆ ಓಡಿದರು. ಅಯ್ಯೋ, ನನ್ನ ಪ್ರೀತಿಯ ಸೊಸೆ ಬಂದಳಲ್ಲ, ರತ್ನ ಸೊಸೆ, ಪ್ರಯಾಣದಲ್ಲಿ ಯಾವುದೇ ತೊಂದರೆ ಆಗಲಿಲ್ಲವಲ್ಲ ಎಂದು ಕೇಳಿದರು. ರತ್ನ ಬಹಳ ಸ್ಟೈಲ್ ಆಗಿ ತನ್ನ ಕಪ್ಪು ಕನ್ನಡಕವನ್ನು ತೆಗೆದು ಮನೆಯೊಳಗೆ ಬಂದಳು. ಅವಳ ಕೈಯಲ್ಲಿ ದುಬಾರಿ ಶಾಪಿಂಗ್ ಬ್ಯಾಗ್ಗಳಿದ್ದವು. ಮುಖದಲ್ಲಿ ಹೊಳಪು, ತುಟಿಗಳ ಮೇಲೆ ನಗು ಕಾಣಿಸುತ್ತಿತ್ತು. ಅವಳ ಹಿಂದೆ ಅವಳ ಗಂಡ ಕೂಡ ತುಂಬಾ ಸಾಮಾನುಗಳನ್ನು ಹೊತ್ತು ಬರುತ್ತಿದ್ದನು. ಮನೆಯೊಳಗೆ ಬಂದ ತಕ್ಷಣವೇ ರತ್ನ ಉತ್ಸಾಹದಿಂದ, ಅತ್ತೆ, ವಿದೇಶ ಅಂದರೆ ನಿಜವಾಗಿಯೂ ಸ್ವರ್ಗವೇ. ನೋಡಿ, ನಿಮಗಾಗಿ ಎಷ್ಟು ದುಬಾರಿ ಸೀರೆಗಳನ್ನು ತಂದಿದ್ದೇನೆ ಎಂದು ಹೇಳಿದಳು. ಅದನ್ನು ಕೇಳಿದ ಕುಸುಮ ಅವರು ಸಂತೋಷದಿಂದ ಉಬ್ಬಿ ಹೋದರು. ಆದರೆ ಅದೇ ಸಮಯದಲ್ಲಿ ಅಡಿಗೆ ಮನೆಯ ಬಾಗಿಲ ಬಳಿ ನಿಂತಿದ್ದ ಕಸ್ತೂರಿ ಮೌನವಾಗಿ ಈ ದೃಶ್ಯವನ್ನು ನೋಡುತ್ತಿದ್ದಳು. ಅವಳ ಕೈಗಳಿಗೆ ಹಿಟ್ಟು ಅಂಟಿಕೊಂಡಿತ್ತು. ಕಣ್ಣುಗಳ ಕೆಳಗೆ ಕಪ್ಪು ವರ್ತುಲಗಳು ಮೂಡಿದ್ದವು. ಅವಳ ಪಾಲಿಗೆ ಬಂದಿದ್ದು ಜವಾಬ್ದಾರಿಗಳು ಮಾತ್ರ. ಆದರೆ ರತ್ನಾಳ ಪಾಲಿಗೆ ಪ್ರಶಂಸೆಗಳೇ ಸಿಕ್ಕಿದ್ದವು. ಅಷ್ಟರಲ್ಲಿ ರತ್ನ, ಅತ್ತೆ, ನಾನು ಊಟ ಮಾಡಿಕೊಂಡೇ ಬಂದಿದ್ದೇನೆ. ಈಗ ಸ್ವಲ್ಪ ವಿಶ್ರಾಂತಿ ಬೇಕು, ದೇಹ ತುಂಬಾ ದಣಿದಿದೆ ಎಂದಳು. ಹೌದು ಸೊಸೆ, ಹಾಗಿದ್ದರೆ ಹೋಗಿ ಕೋಣೆಯಲ್ಲಿ ಚೆನ್ನಾಗಿ ವಿಶ್ರಾಂತಿ ಮಾಡು. ಬೆಳಗ್ಗೆ 10 ಗಂಟೆಯವರೆಗೆ ನೆಮ್ಮದಿಯಾಗಿ ಮಲಗು. ಯಾರೂ ನಿನ್ನನ್ನು ತೊಂದರೆ ಮಾಡುವುದಿಲ್ಲ ಎಂದು ಕುಸುಮ ಅವರು ಹೇಳಿದರು. ಆ ರಾತ್ರಿ ಎಲ್ಲರೂ ಊಟ ಮಾಡಿ ಮಲಗಿದರು. ಮರುದಿನ ಮುಂಜಾನೆ ಕಸ್ತೂರಿಯ ಮಗ ಚಿನ್ಮಯ್ ಹಸಿವಿನಿಂದ ಅಳಲು ಆರಂಭಿಸಿದನು. ಅದನ್ನು ಕೇಳಿ ಕುಸುಮ ಅವರು ತಮ್ಮ ಕೋಣೆಯಿಂದ ಹೊರಗೆ ಬಂದು, ಅಯ್ಯೋ ಕಸ್ತೂರಿ ಸೊಸೆ, ಬೆಳಗ್ಗೆ 5 ಗಂಟೆಗೆ ನಿನ್ನ ಮಗು ಇಷ್ಟು ಗದ್ದಲ ಏಕೆ ಮಾಡುತ್ತಿದೆ? ಇದರ ಅಳಿವಿನಿಂದ ನನ್ನ ತಲೆ ಒಡೆದು ಹೋಗುತ್ತಿದೆ. ಮೊದಲು ಇದನ್ನು ಸುಮ್ಮನಾಗಿಸು. ಯಾವಾಗಲೂ ರೇಡಿಯೋ ಹಾಗೆ ಅಳುತ್ತಲೇ ಇರುತ್ತದೆ. ನಂತರ ಮನೆ ಸ್ವಚ್ಛ ಮಾಡಿ ಚೆನ್ನಾಗಿ ಉಪಹಾರ ಸಿದ್ಧತೆ ಮಾಡು. ಕಿರಿಯ ಸೊಸೆ ಎದ್ದಾಗ ಅವಳಿಗೆ ಹಸಿವಾಗಿರುತ್ತದೆ ಎಂದು ಹೇಳಿದರು. ಅದಕ್ಕೆ ಕಸ್ತೂರಿ ವಿನಯದಿಂದ, ಅತ್ತೆ, ಚಿನ್ಮಯ್ಗೆ ಹಸಿವಾಗಿದೆ, ಅವನಿಗೆ ಹಾಲು ಬೇಕು, ಅದಕ್ಕೆ ಅಳುತ್ತಿದ್ದಾನೆ ಎಂದಳು. ಅದಕ್ಕೆ ಕುಸುಮ ಅವರು, ಅಯ್ಯೋ, ಮನೆಯಲ್ಲಿರುವ ಎಲ್ಲ ಹಾಲನ್ನು ಇವನೇ ಕುಡಿಯುತ್ತಾನೆ. ಈ ಮನೆಯಲ್ಲಿ ಬೇರೆ ಯಾರು ಹಾಲು ಕುಡಿಯುತ್ತಾರೆ? ಏನು, ನಿನ್ನ ಅಪ್ಪ ನಮ್ಮ ಮನೆಗೆ ಹಸು ಎಮ್ಮೆಗಳನ್ನು ತಂದು ಕೊಟ್ಟಿದ್ದಾನಾ? ಇವನಿಗೆ ದಿನವಿಡೀ ಹಾಲೇ ಬೇಕಾ? ಹಾಲಿಗೆ ಸ್ವಲ್ಪ ನೀರು ಬೆರೆಸಿ ಕೊಟ್ಟು ಬಿಡು ಎಂದು ಹೇಳಿದರು. ಅದನ್ನು ಕೇಳಿದ ಕಸ್ತೂರಿ ನೋವಿನಿಂದ, ಅತ್ತೆ, ನೀವು ಏನು ಮಾತನಾಡುತ್ತಿದ್ದೀರಿ? ಇವನು ನಿಮ್ಮ ಮೊಮ್ಮಗನೇ ಅಲ್ಲವೇ? ಈಗಾಗಲೇ ಪಾಪ ಎಷ್ಟು ದುರ್ಬಲನಾಗಿದ್ದಾನೆ. ನಾನು ಮನೆಯ ಕೆಲಸಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತೇನೆ. ಅವನ ಕಡೆ ಸರಿಯಾಗಿ ಗಮನ ಕೊಡಲು ಆಗುತ್ತಿಲ್ಲ. ಈಗಲೂ ಫ್ರಿಡ್ಜಿನಲ್ಲಿ ಹಾಲಿದೆ, ಆದರೆ ಅದಕ್ಕೆ ನೀವು ಬೀಗ ಹಾಕಿದ್ದೀರಿ. ಅದಕ್ಕೆ ಮಗುವಿಗಾಗಿ ಹಾಲು ತೆಗೆದುಕೊಳ್ಳಲು ಆಗುತ್ತಿಲ್ಲ ಎಂದಳು. ಅದಕ್ಕೆ ಕುಸುಮ ಅವರು, ಆ ಹಾಲ, ಅದು ಕಿರಿಯ ಸೊಸೆಯ ಕಾಫಿಗಾಗಿ ಇಟ್ಟಿರುವ ಹಾಲು. ನಿನಗೆ ಗೊತ್ತೇ ಇದೆ ಅಲ್ವಾ ಅವಳಿಗೆ ಕೋಲ್ಡ್ ಕಾಫಿ ಎಷ್ಟು ಇಷ್ಟ ಅಂತ? ಈಗ ಬೆಳಗ್ಗೆ ಬೆಳಗ್ಗೆ ಹಾಲು ತರಲು ಯಾರು ಹೋಗುತ್ತಾರೆ ಎಂದು ಹೇಳಿದರು. ಕಸ್ತೂರಿ ಕೈ ಮುಗಿದು, ಅತ್ತೆ, ದಯವಿಟ್ಟು ಸ್ವಲ್ಪ ಹಾಲು ಕೊಡಿ, ನಂತರ ನಾನು ಮಾರುಕಟ್ಟೆಯಿಂದ ತಂದು ಮತ್ತೆ ಇಟ್ಟು ಬಿಡುತ್ತೇನೆ ಎಂದಳು. ಅದಕ್ಕೆ ಕುಸುಮ ಅವರು, ಸುಮ್ಮನಿರು, ಈಗ ನಾನು ಕಿರಿಯ ಮಗನ ಬಳಿ ಇನ್ನೆಷ್ಟು ಹಣ ಕೇಳಲಿ? ನಿನ್ನ ಗಂಡನಂತೂ ಈಗ ದುಡಿಯುವುದೇ ಇಲ್ಲ ಎಂದು ಹೇಳಿದರು. ಅದಕ್ಕೆ ಕಸ್ತೂರಿ ನೋವಿನಿಂದ, ಅತ್ತೆ, ನೀವು ಏನು ಮಾತನಾಡುತ್ತಿದ್ದೀರಿ? ಅವರು ನಿಮ್ಮ ಸ್ವಂತ ಮಗನೇ ಅಲ್ಲವೇ? ಕಳೆದ 1 ತಿಂಗಳಿನಿಂದ ಅನಾರೋಗ್ಯದ ಕಾರಣ ಹಾಸಿಗೆಯಿಂದ ಎದ್ದು ನಿಲ್ಲಲು ಆಗುತ್ತಿಲ್ಲ. ಅದರಿಂದ ಅವರು ಈ ಮನೆಯ ಸದಸ್ಯರಲ್ಲ ಎನ್ನುವುದಾಗುವುದಿಲ್ಲ. ಇನ್ನು ಮನೆಯ ಸಾಮಾನುಗಳ ವಿಷಯಕ್ಕೆ ಬಂದರೆ ಸ್ವಲ್ಪ ನೆನಪಿಸಿಕೊಳ್ಳಿ ಅತ್ತೆ. ಕಳೆದ ವಾರ ನಿಮ್ಮ ಮಗಳ ಅತ್ತೆ ಮನೆಯವರು ಇಡೀ ಕುಟುಂಬ ಸಮೇತ ಬಂದಿದ್ದರು. ಬೆಳಗ್ಗೆಯಿಂದ ರಾತ್ರಿ ತನಕ ನಾನು ಅಡುಗೆ ಮನೆಯಲ್ಲೇ ನಿಂತುಕೊಂಡೆ. ಅವರಿಗೆ ಪುರಿ, ಕಚೋರಿ, ಪನ್ನೀರ್ ಪಲ್ಯ ಮತ್ತು ಇನ್ನೆಷ್ಟೋ ಬಗೆಯ ತಿಂಡಿಗಳನ್ನು ಮಾಡಿ ಬಡಿಸಿದೆ. ಅದರಲ್ಲಿ ಮನೆಯಲ್ಲಿದ್ದ ಎಲ್ಲ ದಿನಸಿ ಸಾಮಾನು ಮುಗಿದು ಹೋಯಿತು. ಆದರೆ ಆಗ ನಿಮಗೆ ಒಂದು ಕಾಳು ಹೆಚ್ಚಾಗಿ ಖರ್ಚಾದಂತೂ ಅನಿಸಲಿಲ್ಲ. ನಿಮ್ಮ ಮಗಳು 1 ವಾರ ಇಲ್ಲೇ ಉಳಿದುಕೊಂಡು ಹೋದಳು ಎಂದಳು. ಅದನ್ನು ಕೇಳಿದ ಕುಸುಮ ಅವರು ಕೋಪದಿಂದ, ಅಂದರೆ ನೀನು ಏನು ಹೇಳಲು ಬಯಸುತ್ತಿದ್ದೀಯಾ? ಮನೆಯಲ್ಲಿದ್ದ ಎಲ್ಲ ದಿನಸಿ ಸಾಮಾನು ನನ್ನ ಮಗಳೇ ತಿಂದು ಮುಗಿಸಿದಳು ಅಂತಾನಾ ಎಂದು ಕೇಳಿದರು. ಅದಕ್ಕೆ ಕಸ್ತೂರಿ ಗಾಬರಿಯಿಂದ, ಅತ್ತೆ, ನಾನು ಹಾಗೇನು ಹೇಳುತ್ತಿಲ್ಲ ಎಂದಳು. ಹೌದು ಹೌದು, ನನಗೆ ಎಲ್ಲವೂ ಅರ್ಥವಾಗುತ್ತದೆ. ನೀವು ಸೊಸೆಯರಿಗೆ ನಿಮ್ಮ ನಾದಿನಿಯ 2 ರೊಟ್ಟಿಯ ಮೇಲೆಯೇ ಕಣ್ಣು ಇರುತ್ತದೆ. ಆಗ ನಮ್ಮ ಮನೆಯ ಪರಿಸ್ಥಿತಿ ಕಷ್ಟದಲ್ಲಿದೆ ಎಂದು ನಿನ್ನ ಬಾಯಿಯಿಂದ ಒಂದು ಮಾತು ಬಂದಿರಲಿಲ್ಲ. ಬದಲಾಗಿ ನನ್ನ ಮಗಳು ಹೋಗುವಾಗ ಸೂಟ್ಕೇಸ್ ತುಂಬ ಉಡುಗೊರೆಗಳು, ಬಟ್ಟೆಗಳು ಮತ್ತು ಸಿಹಿ ತಿಂಡಿಗಳನ್ನು ಕೊಟ್ಟು ಕಳುಹಿಸಿದ್ದೆ. ಆದರೆ ಈಗ ನಿನ್ನ ಮಗನ ಪಾಲಿನ 1 ಲೋಟ ಹಾಲನ್ನು ನಾನು ಕೊಡುತ್ತಿಲ್ಲ ಎಂದು ಹೇಳುತ್ತಿದ್ದೀಯಾ? ಇನ್ನು ಮುಂದೆ ನನ್ನ ಮಗಳ ಕುಟುಂಬದ ಬಗ್ಗೆ ಒಂದು ಮಾತು ಆಡಬೇಡ
ಎಂದು ಕುಸುಮ ಅವರು ಕೋಪದಿಂದ ಕೂಗಿದರು. ಮತ್ತೆ ಮುಂದುವರೆದು, ನನಗೆ ಎಲ್ಲವೂ ಗೊತ್ತಿದೆ. ನನ್ನ ಮಗಳ ಹೆಸರಿನಲ್ಲಿ ನೀನು ಮತ್ತು ನಿನ್ನ ಗಂಡನೇ ಔತಣ ಸವಿಯುತ್ತೀರಿ ಅಂತ ಹೇಳಿದರು. ಅದನ್ನು ಕೇಳಿ ಕಸ್ತೂರಿಯ ಕಣ್ಣುಗಳು ನೀರಿನಿಂದ ತುಂಬಿದವು. ಅತ್ತೆ, ಮನೆಯ ಕಷ್ಟಗಳನ್ನು ನಾನು ಅವರಿಂದ ಮರೆಮಾಚುತ್ತೇನೆ. ಏಕೆಂದರೆ ಅವರ ಮನಸ್ಸಿನ ಮೇಲೆ ಇನ್ನಷ್ಟು ಭಾರ ಬೀಳಬಾರದು. ಅವರು ಈಗಾಗಲೇ ಅನಾರೋಗ್ಯದಿಂದ ಕುಗ್ಗಿ ಹೋಗಿದ್ದಾರೆ. ಅವರಿಗೆ ಈ ಎಲ್ಲ ವಿಷಯಗಳು ಗೊತ್ತಾದರೆ ಅವರಲ್ಲಿರುವ ಕೊನೆಯ ಧೈರ್ಯವು ಕುಸಿದು ಹೋಗಬಹುದು. ನಂತರ ಅವರು ಎಂದಿಗೂ ಸಂಪೂರ್ಣವಾಗಿ ಚೇತರಿಸಿಕೊಳ್ಳಲಾರರು ಎಂದಳು. ಅಷ್ಟರಲ್ಲಿ ಚಿನ್ಮಯ್ ಮತ್ತೆ ಜೋರಾಗಿ ಅಳಲು ಆರಂಭಿಸಿದನು. ಆ ಮುಗ್ಧ ಮಗುವಿನ ಅಳುವಿನ ಧ್ವನಿ ಇಡೀ ಮನೆಯಲ್ಲಿ ಮೊಳಗುತ್ತಿತ್ತು. ಆದರೆ ಅಜ್ಜಿಯ ಕಣ್ಣಿನಲ್ಲಿ ಮಾನವೀಯತೆಗೆ ಒಣಗಿ ಹೋಗಿದ್ದಂತೆ ಕಾಣುತ್ತಿತ್ತು. ಅವರ ಮುಖದಲ್ಲಿ ಕರುಣೆಯ ಒಂದು ಹನಿಯೂ ಇರಲಿಲ್ಲ. ಕಸ್ತೂರಿ ಗದ್ಗದಿತ ಧ್ವನಿಯಲ್ಲಿ, ಅತ್ತೆ, ಪಕ್ಕದ ಮನೆಯ ಯಾವುದಾದರೂ ಮಗು ಅತ್ತರೂ ಜನ ಪ್ರೀತಿಯಿಂದ ಅದರ ಕೈಗೆ ಒಂದು ಬಿಸ್ಕೆಟ್ ಕೊಡುತ್ತಾರೆ. ಆದರೆ ನೀವು ನಿಮ್ಮ ಸ್ವಂತ ಮೊಮ್ಮಗನ ವಿಷಯದಲ್ಲಿ ಇಷ್ಟು ಕಠಿಣರಾಗಿದ್ದೀರಿ ಎಂದಳು. ಅಷ್ಟು ಹೇಳಿ ತನ್ನ ಕಣ್ಣೀರನ್ನು ಕಣ್ಣಲ್ಲೇ ತಡೆದುಕೊಂಡಳು. ನಂತರ ಬೇಗನೆ 2 ಬಿಸ್ಕೆಟ್ಗಳನ್ನು ನೀರಿನಲ್ಲಿ ನೆನೆಸಿ ಮಗನಿಗೆ ಕುಡಿಸಿದಳು. ಹಸಿವಿನಿಂದ ಬಳಲುತ್ತಿದ್ದ ಆ ಮಗು ಅಳುತ್ತಾ ಅಳುತ್ತಾ ಕೊನೆಗೆ ನಿದ್ರೆಗೆ ಜಾರಿತು. ಕಸ್ತೂರಿ ತನ್ನ ನೋವನ್ನು ಮನಸ್ಸಿನೊಳಗೆ ಹುದುಗಿಸಿಕೊಂಡು ಮುಖದ ಮೇಲೆ ಕೃತಕ ನಗುವನ್ನು ಮೂಡಿಸಿಕೊಂಡು ಮತ್ತೆ ಮೌನವಾಗಿ ಅಡುಗೆ ಕೆಲಸದಲ್ಲಿ ತೊಡಗಿಕೊಂಡಳು. ಅವಳ ನೋವಿಗೆ ಯಾವುದೇ ಬೆಲೆ ಇಲ್ಲದಂತಾಗಿತ್ತು. ಇತ್ತ ಕಿರಿಯ ಸೊಸೆ ರತ್ನ ಎದ್ದ ತಕ್ಷಣ ಸೋಫಾದ ಮೇಲೆ ಕುಳಿತು ಜೋರಾಗಿ, ಅಕ್ಕ, ನನಗಾಗಿ ತುಪ್ಪ ಹಚ್ಚಿದ ಪರೋಟ ಮಾಡಿದ್ದೀರಾ? ಇಷ್ಟು ದಿನ ವಿದೇಶದ ಊಟ ತಿಂದು ಬೇಸತ್ತು ಹೋಗಿದ್ದೇನೆ. ನನಗೆ ಈಗ ರುಚಿಯಾದ ಪೌಷ್ಟಿಕವಾದ ಊಟ ಬೇಕು ಎಂದು ಹೇಳಿದಳು. ನಂತರ ತನ್ನ ಅತ್ತೆ ಕುಸುಮ ಅವರ ಕಡೆ ತಿರುಗಿ, ಅತ್ತೆ, ಅಕ್ಕನಿಗೆ ಹೇಳಿ ನನಗಾಗಿ ಮೊಸರು ಅಥವಾ ಜ್ಯೂಸ್ ಮಾಡಲಿ. ಈ ಪರೋಟದಲ್ಲಿ ತುಂಬ ಎಣ್ಣೆ ಇದೆ. ಇದನ್ನು ನಾನು ತಿನ್ನಲು ಆಗುವುದಿಲ್ಲ. ಮತ್ತೆ ಇವರಿಗೆ ಪೂರಿ, ದಾಲ್, ಅನ್ನ, ರೊಟ್ಟಿ, ಪಲ್ಯ ಎಲ್ಲವನ್ನೂ ಮಾಡಿಕೊಡಲಿ ಎಂದಳು. ಅಡಿಗೆ ಮನೆಯಲ್ಲಿ ನಿಂತಿದ್ದ ಕಸ್ತೂರಿ ಶಾಂತ ಧ್ವನಿಯಲ್ಲಿ, ರತ್ನ, ಮನೆಯಲ್ಲಿದ್ದ ಎಲ್ಲ ದಿನಸಿ ಸಾಮಾನು ಮುಗಿದು ಹೋಗಿದೆ. ದಿನಸಿ ಬಂದ ಕೂಡಲೇ ನಿನ್ನ ಎಲ್ಲ ಆಸೆಗಳನ್ನು ನಾನು ಪೂರೈಸುತ್ತೇನೆ ಎಂದಳು. ಅದನ್ನು ಕೇಳಿದ ರತ್ನಾಳಿಗೆ ತಕ್ಷಣವೇ ಕೋಪ ಬಂದಿತು. ಏನು ಅರ್ಥ? ದಿನಸಿ ಸಾಮಾನು ಮುಗಿದು ಹೋಯಿತಾ? ನಾನು ಇಡೀ ತಿಂಗಳಿಗೆ ಸಾಕಾಗುವಷ್ಟು ದಿನಸಿ ತಂದಿದ್ದೆ. ಈ ಮನೆಯಲ್ಲಿ ಇಷ್ಟು ಹಸಿದವರು ಯಾರು ಇದ್ದರು ಎಂದು ಕೇಳಿದಳು. ಕಸ್ತೂರಿ ಶಾಂತ ಧ್ವನಿಯಲ್ಲಿ, ರತ್ನ, ಮನೆಯಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಇತ್ತು. ಅತಿಥಿಗಳು ಬಂದಿದ್ದರು. ಅದಕ್ಕೆ ಎಲ್ಲ ದಿನಸಿ ಸಾಮಾನು ಮುಗಿದು ಹೋಯಿತು ಎಂದಳು. ಆದರೆ ರತ್ನ ವ್ಯಂಗ್ಯವಾದ ಧ್ವನಿಯಲ್ಲಿ, ಹಾಗಾದರೆ ಲೆಕ್ಕ ಹಾಕಿಕೊಂಡು ಅಡಿಗೆ ಮಾಡಬೇಕಿತ್ತು ಅಲ್ಲವಾ? ಭಾವ ಏನು ಸಂಪಾದಿಸಿ ಕೊಡುವುದಿಲ್ಲ. ನನ್ನ ಗಂಡ ಪಾಪ ಎಷ್ಟು ದಿನ ತನ್ನ ದುಡಿಮೆಯ ಹಣವನ್ನು ಹೀಗೆ ಖರ್ಚು ಮಾಡುತ್ತಾನೆ. ನಾನು ನನ್ನ ಖರ್ಚಿಗೆ ಹೊರಗೆ ಹೋಗಿ ಭಿಕ್ಷೆ ಬಿಡಬೇಕಾ? ನನಗೂ ನನ್ನ ಖರ್ಚುಗಳಿವೆ. ಶಾಪಿಂಗ್ ಮಾಡಬೇಕು. ನನ್ನ ಜೀವನವೂ ಇದೆ. ಅದನ್ನೆಲ್ಲ ಬಿಟ್ಟು ಬಿಡಬೇಕಾ ಎಂದು ಹೇಳಿದಳು. ಇದನ್ನು ಕೇಳಿ ಕಸ್ತೂರಿಯ ಸಹನೆಯ ಕಟ್ಟೆ ಒಡೆಯತೊಡಗಿತು. ಆಗ ಅವಳು, ನೀನು ಯಾವ ಕನಸುಗಳನ್ನು ಬಿಟ್ಟು ಬಿಡುತ್ತಿದ್ದೀಯಾ ರತ್ನ? ಒಂದೊಮ್ಮೆ ವಿದೇಶ ಪ್ರವಾಸ, ಮತ್ತೊಮ್ಮೆ ಶಾಪಿಂಗ್, ಇನ್ನೊಮ್ಮೆ ಮಾಲ್ಗಳಿಗೆ ಸುತ್ತಾಟ. ಅಷ್ಟಾಗಿಯೂ ಅದರ ನಂತರ ನಿನ್ನ ಖರ್ಚು ನಿಂತು ಹೋಗುತ್ತದೆ ಎಂದು ಹೇಳುತ್ತೀಯಾ? ಆದರೆ ಇಲ್ಲಿ ನಾನು ಒಬ್ಬಳೇ ಹಗಲು ರಾತ್ರಿ ಅಡಿಗೆ ಮನೆಯಲ್ಲಿ ದುಡಿಯುತ್ತಲೇ ಇದ್ದೇನೆ ಎಂದಳು. ಅದಕ್ಕೆ ರತ್ನ ಕೋಪದಿಂದ, ಹಾಗಾದರೆ ಏನು ದೊಡ್ಡ ಉಪಕಾರ ಮಾಡುತ್ತಿದ್ದೀಯಾ? ನನ್ನ ಗಂಡ ಹಣ ಕೊಡುತ್ತಿರುವುದರಿಂದಲೇ ಈ ಮನೆ ನಡೆಯುತ್ತಿದೆ. ನಿನ್ನ ಗಂಡ ಕಳೆದ 1 ತಿಂಗಳಿನಿಂದ ಹಾಸಿಗೆಯಲ್ಲೇ ಬಿದ್ದಿದ್ದಾನೆ. ಸುಮ್ಮನೆ ಕುಳಿತು ಎಲ್ಲವನ್ನ ಉಚಿತವಾಗಿ ತಿನ್ನುತ್ತಿದ್ದಾನೆ. ನೀನು ಸ್ವಲ್ಪ ಕೆಲಸ ಮಾಡಿದರೆ ಏನು ಆಗುತ್ತದೆ ಎಂದು ಹೇಳಿದಳು. ಅದನ್ನು ಕೇಳಿದ ತಕ್ಷಣ ಕಸ್ತೂರಿಯ ಕಣ್ಣುಗಳು ನೀರಿನಿಂದ ತುಂಬಿದವು. ಅಷ್ಟರಲ್ಲಿ ಕುಸುಮ ಅವರು ಕಿರಿಯ ಸೊಸೆಯ ಪರವಾಗಿ, ದೊಡ್ಡ ಸೊಸೆ, ನಾನು ಸುಮ್ಮನಿದ್ದೇನೆ ಅಂದರೆ ನೀನು ಕಿರಿಯ ಸೊಸೆಯೊಂದಿಗೆ ವಾದ ಮಾಡಬಹುದು ಎಂದು ಅರ್ಥವಲ್ಲ. ಅವಳು ಹೇಳುತ್ತಿರುವುದು ಸರಿಯಾಗಿದೆ. ಈಗ ಈ ಮನೆಯ ಭಾರ ಅವಳ ಗಂಡನ ಮೇಲಿದೆ. ಮನೆ ನಡೆಸುವವನ ಮಾತೆ ಇಲ್ಲಿ ನಡೆಯುತ್ತದೆ. ಅರ್ಥವಾಯಿತಾ ಎಂದು ಹೇಳಿದರು. ಕಸ್ತೂರಿಯ ಹೃದಯ ಚೂರು ಚೂರಾಯಿತು. ಅವಳು ಅಳುತ್ತಾ, ಅತ್ತೆ, ಇವರ ಶಸ್ತ್ರಚಿಕಿತ್ಸೆಗೂ ಹಣ ಬೇಕು. ನೀವೇ ದೊಡ್ಡ ವೈದ್ಯರ ಬಳಿ ತೋರಿಸುತ್ತೇವೆ ಎಂದು ಹೇಳಿದ್ದೀರಿ. ಆದರೆ ಇಂದಿನವರೆಗೂ ಅವರನ್ನು ವೈದ್ಯರ ಬಳಿ ಕರೆದೊಯ್ಯುವ ಮಾತನ್ನೇ ಮಾಡಿಲ್ಲ. ಒಂದು ವಿಷಯ ಮರೆತು ಬಿಡಬೇಡಿ ಅತ್ತೆ, ನಿಮ್ಮ ಮಗ ತನ್ನ ಸಂಪೂರ್ಣ ಸಂಬಳವನ್ನು ಯಾವಾಗಲೂ ನಿಮ್ಮ ಕೈಗೆ ತಂದು ಕೊಡುತ್ತಿದ್ದರು. ತನ್ನ ಭವಿಷ್ಯಕ್ಕಾಗಿ ಒಂದೇ 1 ರೂಪಾಯಿಯನ್ನು ಉಳಿಸಿಕೊಂಡಿರಲಿಲ್ಲ. ಮಗನಾಗಿ ತನ್ನ ಕರ್ತವ್ಯನಷ್ಟೇ ನಿಭಾಯಿಸುತ್ತಿದ್ದರು. ಆದರೆ ಇಂದು ಅವರಿಗೆ ಈ ಪರಿಸ್ಥಿತಿ ಬಂದಾಗ ನೀವು ನಿಮ್ಮ ಎಲ್ಲ ಹಣವನ್ನು ನಿಮ್ಮ ಮಗಳು ಮತ್ತು ಕಿರಿಯ ಸೊಸೆಯ ಮೇಲೆಯೇ ಖರ್ಚು ಮಾಡುತ್ತಿದ್ದೀರಿ ಎಂದಳು. ಸುಮ್ಮನಿರು ಎಂದು ಕುಸುಮ ಅವರು ಕೋಪದಿಂದ ಕೂಗಿ, ಸಮಯ ಬಂದಾಗ ವೈದ್ಯರ ಬಳಿ ತೋರಿಸುತ್ತೇನೆ. ಅವನ ಔಷಧಿ ತಂದು ಕೊಡಿಸುತ್ತಿದ್ದೇನೆ ಅಲ್ಲವೇ ಅಂದರು.
ಆದರೆ ಕಸ್ತೂರಿಗೆ ಈಗ ಸ್ಪಷ್ಟವಾಗಿ ಅರ್ಥವಾಗಿತ್ತು, ಆ ಮನೆಯಲ್ಲಿ ಅವಳ ಗಂಡನ ನೋವು ಮತ್ತು ಅನಾರೋಗ್ಯಕ್ಕಿಂತ ಜನರ ಮುಂದೆ ಪ್ರತಿಷ್ಠೆ ಮತ್ತು ತೋರಿಕೆಯೇ ಹೆಚ್ಚು ಮುಖ್ಯವಾಗಿದೆ ಅಂತ. ಅಷ್ಟರಲ್ಲಿ ಕುಸುಮ ಅವರು ಕಸ್ತೂರಿಗೆ ಆದೇಶಿಸಿದರು, ಇನ್ನೂ ಏನು ನೋಡುತ್ತಾ ನಿಂತಿದ್ದೀಯಾ? ಹೋಗಿ ದಿನಸಿ ಸಾಮಾನು ತಂದುಕೋ. ಎಲ್ಲರನ್ನ ಹಸಿವಿನಿಂದ ಸಾಯಿಸುವ ಉದ್ದೇಶ ಇದೆಯಾ? ಮತ್ತು ಹೌದು, ಕಿರಿಯ ಸೊಸೆಗೆ ಅವಳಿಗೆ ಇಷ್ಟವಾದ ಅಡುಗೆಯನ್ನ ಮಾಡು ಎಂದು ಹೇಳಿದರು. ಅದಕ್ಕೆ ರತ್ನ ಮತ್ತೆ ವ್ಯಂಗ್ಯವಾದ ಧ್ವನಿಯಲ್ಲಿ, ಒಂದಂತೂ ಸತ್ಯ, ಅಕ್ಕ ದಿನಸಿ ಸಾಮಾನುಗಳನ್ನು ಬೇಕಾದಕ್ಕಿಂತ ಹೆಚ್ಚು ವ್ಯರ್ಥ ಮಾಡುತ್ತಾರೆ. ಇವರಿಗೆ ಏನು ವ್ಯತ್ಯಾಸವಾಗುತ್ತದೆ? ಹಣ ಇವರದ್ದಲ್ಲವಲ್ಲ, ಉಚಿತವಾಗಿ ತಿನ್ನುವ ಅಭ್ಯಾಸವಾಗಿ ಬಿಟ್ಟಿದೆ ಎಂದಳು. ಈ ಮಾತುಗಳನ್ನು ಕೇಳಿದ ಕಸ್ತೂರಿಯ ಹೃದಯವನ್ನು ಯಾರೋ ಚೂರಿಯಿಂದ ಚುಚ್ಚಿದಂತಾಯಿತು. ಅವಳ ಕಣ್ಣುಗಳು ಮತ್ತೆ ತುಂಬಿಕೊಂಡವು. ಆದರೆ ಅವಳು ತನ್ನ ತುಟಿಗಳನ್ನು ಬಿಗಿಯಾಗಿ ಕಚ್ಚಿಕೊಂಡಳು. ಇಂದು ತಾನು ಏನಾದರೂ ಉತ್ತರ ಕೊಟ್ಟರೆ ವಿಷಯ ಇನ್ನಷ್ಟು ದೊಡ್ಡದಾಗುತ್ತದೆ ಎಂದು ಅವಳಿಗೆ ಗೊತ್ತಿತ್ತು. ಅದರ ಪರಿಣಾಮ ತನ್ನ ಅನಾರೋಗ್ಯದಿಂದ ಬಳಲುತ್ತಿರುವ ಗಂಡ ಮತ್ತು ಮುಗ್ಧ ಮಗುವಿನ ಮೇಲೆಯೇ ಬೀಳುತ್ತದೆ. ಆದ್ದರಿಂದ ಯಾವಾಗಲೂ ಮಾಡಿದಂತೆ ಈ ಬಾರಿಯೂ ಮೌನವಾಗಿರುವುದೇ ಒಳ್ಳೆಯದು ಎಂದುಕೊಂಡಳು. ನಿಧಾನವಾಗಿ ತನ್ನ ದುಪ್ಪಟ್ಟವನ್ನು ಸರಿಪಡಿಸಿಕೊಂಡು ದಿನಸಿ ಸಾಮಾನು ತರಲು ಚೀಲವನ್ನು ಕೈಗೆತ್ತಿಕೊಂಡು ಮನೆಯಿಂದ ಹೊರಟಳು. ಹೊರಗೆ ಸೂರ್ಯ ಬೆಂಕಿಯಂತೆ ಸುರಿಯುತ್ತಿದ್ದನು. ಬಿಸಿಲಿನ ತಾಪಕ್ಕೆ ರಸ್ತೆಗಳು ಸುಡುತ್ತಿದ್ದವು. ದಿನಸಿ ಅಂಗಡಿಗೆ ತಲುಪುವಷ್ಟರಲ್ಲಿ ಅವಳ ಕಾಲುಗಳು ಸುಸ್ತಾಗಿ ನಿಲ್ಲಲಾರದಂತಾದವು. ಆದರೆ ಅನಿವಾರ್ಯ ಪರಿಸ್ಥಿತಿ ಮನುಷ್ಯನಿಂದ ಎಲ್ಲವನ್ನ ಮಾಡಿಸುತ್ತದೆ. ಬಹಳ ಹೊತ್ತು ಉದ್ದನೆಯ ಸಾಲಿನಲ್ಲಿ ನಿಂತ ನಂತರ ಅವಳಿಗೆ ದಿನಸಿ ಸಾಮಾನು ಸಿಕ್ಕಿತು. ಸುಮಾರು 10-15 ಕಿಲೋ ತೂಕದ ಆ ಭಾರವಾದ ಸಾಮಾನು ಹೊರುವುದು ಅವಳಿಗೆ ಒಂದು ಶಿಕ್ಷೆಗಿಂತ ಕಡಿಮೆ ಇರಲಿಲ್ಲ. ಅವಳ ಕೈಗಳು ನೋವಿನಿಂದ ಬಳಲುತ್ತಿದ್ದವು. ಹಣೆಯಿಂದ ಬೆವರು ನಿರಂತರವಾಗಿ ಸುರಿಯುತ್ತಿತ್ತು. ಅದಕ್ಕಿಂತಲೂ ದೊಡ್ಡ ವಿಷಯವೆಂದರೆ ಅವಳ ಪರ್ಸ್ನಲ್ಲಿ ಆಟೋದಲ್ಲಿ ಮನೆಗೆ ಬರಲು ಬೇಕಾದಷ್ಟು ಹಣವೂ ಉಳಿದಿರಲಿಲ್ಲ. ಅವಳು ಭಾರವಾದ ದಿನಸಿ ಚೀಲವನ್ನು ಭುಜದ ಮೇಲೆ ಹೊತ್ತು ನಿಧಾನವಾಗಿ ಮನೆಯ ಕಡೆ ನಡೆಯತೊಡಗಿದಳು. ಮನೆ ತಲುಪುವಷ್ಟರಲ್ಲಿ ಕಸ್ತೂರಿಯ ಧೈರ್ಯ ಸಂಪೂರ್ಣವಾಗಿ ಕುಸಿದು ಹೋಗಿತ್ತು. ಅವಳು ಮನೆಯ ಬಾಗಿಲಿನವರೆಗೆ ಬಂದ ತಕ್ಷಣ ಏಕಾಏಕಿ ಅವಳ ಕಾಲು ಮಡಚಿಕೊಂಡಿತು. ಭಾರವಾದ ದಿನಸಿ ಚೀಲಗಳ ಸಮೇತ ಅವಳು ನೆಲಕ್ಕೆ ಬಿದ್ದು ಬಿಟ್ಟಳು. ಅಯ್ಯೋ ಎಂದು ನೋವಿನಿಂದ ಜೋರಾಗಿ ಕಿರುಚಿದಳು. ಕಾಲಿಗೆ ಅಷ್ಟು ತೀವ್ರವಾಗಿ ಉಳುಕು ಬಿದ್ದಿತ್ತು. ಅವಳಿಗೆ ಸರಿಯಾಗಿ ನಿಂತುಕೊಳ್ಳಲು ಆಗುತ್ತಿರಲಿಲ್ಲ. ಹೇಗೋ ಗೋಡೆಯ ಆಧಾರ ಹಿಡಿದು ಕುಂಟುತ್ತಾ ತನ್ನ ಕೋಣೆಗೆ ತಲುಪಿದಳು. ಹಾಸಿಗೆಯ ಮೇಲೆ ಕುಳಿತ ತಕ್ಷಣವೇ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಕೋಣೆಯಲ್ಲಿ ಅವಳ ಗಂಡ ಸುಮಿತ್ ಹಾಸಿಗೆಯಲ್ಲಿ ಮಲಗಿದ್ದನು. ಕಸ್ತೂರಿಯ ಸ್ಥಿತಿಯನ್ನು ನೋಡಿ ಅವನು ಗಾಬರಿಗೊಂಡನು. ಕಸ್ತೂರಿ, ಇದು ಏನು ನಿನ್ನ ಪರಿಸ್ಥಿತಿ? ಇಷ್ಟೊಂದು ದಿನಸಿ ಸಾಮಾನು ತರಲು ನೀನು ಒಬ್ಬಳೇ ಏಕೆ ಹೋಗಿದ್ದೆ? ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲವೇ ಎಂದು ಕೇಳಿದನು. ಅಷ್ಟೇ ಸಾಕು, ಕಸ್ತೂರಿಯ ದುಃಖ ಉಕ್ಕಿ ಬಂದಿತು. ಅವಳು ಅಳುತ್ತಾ ಅಳುತ್ತಾ ನಡೆದಿದ್ದ ಎಲ್ಲ ಸಂಗತಿಗಳನ್ನು ಸುಮಿತ್ಗೆ ಹೇಳಿದಳು. ಹೇಗೆ ತನ್ನನ್ನು ಮಾತಿನಿಂದ ನೋಯಿಸಿದರು, ಹೇಗೆ ಬಿಸಿಲಿನಲ್ಲಿ ಒಬ್ಬಳೇ ದಿನಸಿ ತರಬೇಕಾಯಿತು, ಮತ್ತು ಹೇಗೆ ಅವನ ತಾಯಿ ಹಾಗೂ ಕಿರಿಯ ಸೊಸೆ ಅವನು ಈಗ ಸಂಪಾದಿಸಲು ಸಾಧ್ಯವಾಗುತ್ತಿಲ್ಲ ಎಂಬ ಕಾರಣಕ್ಕೆ ಯಾವಾಗಲೂ ತನ್ನ ಮೇಲೆ ಆದೇಶ ಮಾಡುತ್ತಿರುತ್ತಾರೆ ಎಂಬುದನ್ನೆಲ್ಲ ವಿವರಿಸಿದಳು. ಸುಮಿತ್ ಅವರು ಮಾಡಿದ ಉಪಕಾರದ ಭಾರದಲ್ಲಿ ನನ್ನನ್ನು ಸಂಪೂರ್ಣವಾಗಿ ಒತ್ತಿ ಹಾಕಿದ್ದಾರೆ. ನಾನು ತಿನ್ನುವ ಪ್ರತಿಯೊಂದು ತುತ್ತಿನ ಬೆಲೆಯನ್ನು ಹಗಲು ರಾತ್ರಿ ಕೆಲಸ ಮಾಡಿಸಿ ವಸೂಲಿ ಮಾಡುತ್ತಿದ್ದಾರೆ. ಈ ಮನೆಯಲ್ಲಿ ನನ್ನನ್ನು ಸೊಸೆಯಾಗಿ ಅಲ್ಲ, ಕೆಲಸದವಳಂತೆ ಇಟ್ಟುಕೊಂಡಿದ್ದಾರೆ. ಇದೇನಾ ನಿಮ್ಮ ಸಂಬಂಧಗಳು? ಇದೇನಾ ಈ ಕುಟುಂಬದ ನಿಜವಾದ ಮುಖ ಎಂದು ಕಣ್ಣೀರಿನಲ್ಲಿ ಹೇಳಿದಳು. ಅಷ್ಟರಲ್ಲಿ ಹೊರಗಿನಿಂದ ಕುಸುಮ ಅವರು ಮತ್ತು ಕಿರಿಯ ಸೊಸೆ ರತ್ನಾಳ ಜೋರಾದ ಧ್ವನಿ ಕೇಳಿಸಿತು. ಇದು ಏನು ನಾಟಕ? ದಿನಸಿ ಸಾಮಾನು ಇನ್ನು ಅಡಿಗೆ ಮನೆಯ ಹೊರಗೆ ಬಿದ್ದಿದೆ. ಮಹಾರಾಣಿ ಮಾತ್ರ ಇಲ್ಲಿ ಕೋಣೆಯಲ್ಲಿ ಆರಾಮವಾಗಿ ಕುಳಿತಿದ್ದಾಳೆ. ಹಣವನ್ನು ಹೇಗೆ ವ್ಯರ್ಥ ಮಾಡಬೇಕು ಅನ್ನೋದನ್ನ ಇವರಿಂದಲೇ ಕಲಿಯಬೇಕು ಎಂದು ಅವರು ಮಾತನಾಡುತ್ತಿದ್ದರು. ಇದನ್ನು ಕೇಳಿದ ಸುಮಿತ್ನ ಸಹನೆಯ ಕಟ್ಟೆ ಒಡೆದು ಹೋಯಿತು. ಅವನು ನೋವಿನಿಂದ ನರಳುತ್ತಿದ್ದರೂ ಹಾಸಿಗೆಯಿಂದ ಎದ್ದು ನಿಲ್ಲಲು ಪ್ರಯತ್ನಿಸುತ್ತಾ, ಅಮ್ಮ ಸಾಕು, ಇದು ಬಹಳ ಆಯಿತು. ಇನ್ನು ಮುಂದೆ ಈ ಅನ್ಯಾಯವನ್ನ ನಾನು ಸಹಿಸುವುದಿಲ್ಲ. ಇನ್ನು ಮುಂದೆ ಕಸ್ತೂರಿ ಈ ಮನೆಯಲ್ಲಿ ಯಾರ ಕೆಲಸದವಳಾಗಿಯೂ ಇರಲಾರಳು ಎಂದು ಹೇಳಿದನು. ಅಷ್ಟರಲ್ಲಿ ರತ್ನ ತಕ್ಷಣ ಮಧ್ಯೆ ಮಾತನಾಡುತ್ತಾ, ಭಾವ, ನಾವು ನಿಮ್ಮಿಬ್ಬರನ್ನು 2 ತಿಂಗಳು ನೋಡಿಕೊಂಡಿದ್ದೇವೆ. ಹಾಗಾದರೆ ಅದರ ಬದಲಿಗೆ ಅಕ್ಕ ನಮಗಾಗಿ ದಿನಕ್ಕೆ 2 ಹೊತ್ತು ಅಡಿಗೆ ಮಾಡಬಾರದೆ? ಸ್ವಲ್ಪ ಕೆಲಸ ಮಾಡಿದರೆ ಏನು ದೊಡ್ಡ ಬೆಟ್ಟವೇನು ಕುಸಿದು ಬೀಳುತ್ತದೆಯಾ ಎಂದು ಹೇಳಿದಳು. ಸಾಕು ರತ್ನ ಎಂದು ಸುಮಿತ್ ಮೊದಲ ಬಾರಿಗೆ ಅಷ್ಟು ಜೋರಾಗಿ ಕೂಗಿದನು. ಇಡೀ ಮನೆ ಕ್ಷಣಕಾಲ ಮೌನವಾಗಿ ಬಿಟ್ಟಿತು. ಒಂದು ವಿಷಯ ಚೆನ್ನಾಗಿ ಕೇಳಿ. ಅಪಘಾತವಾಗುವ ಮೊದಲು ಈ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ನಾನು ಹೊತ್ತಿದ್ದೆ. ವಿವೇಕನ ಓದು ಮತ್ತು ಮದುವೆಗೂ ನನ್ನ ದುಡಿಮೆಯ ಹಣವನ್ನೇ ಖರ್ಚು ಮಾಡಿದ್ದೆ. ನನ್ನ ಸಂಪೂರ್ಣ ಸಂಬಳವನ್ನು ಯಾವುದೇ ಲೆಕ್ಕ ಕೇಳದೆ ಅಮ್ಮನ ಕೈಗೆ ಕೊಡುತ್ತಿದ್ದೆ. ನನ್ನ ಭವಿಷ್ಯಕ್ಕಾಗಿ ಒಂದೇ ಒಂದು ರೂಪಾಯಿಯನ್ನು ಉಳಿಸಿಕೊಂಡಿರಲಿಲ್ಲ. ಏಕೆಂದರೆ ನನಗೆ ನನ್ನ ಕುಟುಂಬದ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು.
ಎಂದು ಹೇಳಿದನು. ಅವನ ಕಣ್ಣುಗಳು ನೀರಿನಿಂದ ತುಂಬಿದವು. ಆದರೆ ನನ್ನ ಜೀವನದಲ್ಲಿ ಕಷ್ಟಗಳು ಬಂದ ತಕ್ಷಣ ಎಲ್ಲರೂ ನನ್ನಿಂದ ಮುಖ ತಿರುಗಿಸಿಕೊಂಡರು ಅಂತ ಸುಮಿತ್ ತನ್ನ ತಾಯಿಯ ಕಡೆ ನೋಡಿ ಮತ್ತೆ, ಅಮ್ಮ, ನಿಮ್ಮ ಮಮತೆಯ ಬಗ್ಗೆ ನನಗೆ ಎಷ್ಟೋ ಹೆಮ್ಮೆ ಇತ್ತು. ಆದರೆ ಇಂದು ಅದೇ ಮಮತೆ ಹಣ ಮತ್ತು ಸೌಕರ್ಯಗಳ ಮುಂದೆ ಬದಲಾಗಿ ಬಿಟ್ಟಿದೆ. ನನ್ನ ಹೆಂಡತಿಯನ್ನು ಈ ಮನೆಯಲ್ಲಿ ಕೆಲಸದವಳನ್ನಾಗಿ ಮಾಡಿಬಿಟ್ಟಿದ್ದೀರಿ ಎಂದು ಹೇಳಿದನು. ಕಸ್ತೂರಿ ಮೌನವಾಗಿ ಕಣ್ಣೀರು ಸುರಿಸುತ್ತಿದ್ದಳು. ಸುಮಿತ್ ತನ್ನ ಮಗನನ್ನ ಮಡಿಲಿಗೆ ಎದ್ದುಕೊಂಡು ಭಾವುಕನಾಗಿ, ನನ್ನೊಂದಿಗೆ ನಡೆದ ಅವಮಾನವನ್ನ ನಾನು ಮರೆತು ಬಿಡಬಹುದಿತ್ತು. ಆದರೆ ಇಂದು ನೀವು ನನ್ನ ಅನಾರೋಗ್ಯದಿಂದ ಬಳಲುತ್ತಿರುವ ಮಗುವಿನೊಂದಿಗೆ ಮತ್ತು ನನ್ನ ಹೆಂಡತಿಯೊಂದಿಗೆ ಹೇಗೆ ವರ್ತಿಸಿದ್ದೀರೋ ಅದರ ನಂತರ ಈ ಮನೆಯೊಂದಿಗೆ ನನಗಿದ್ದ ಸಂಬಂಧ ಮುಗಿದು ಹೋಯಿತು. ಪ್ರತಿಯೊಂದು ತುತ್ತಿನ ಲೆಕ್ಕವನ್ನ, ಮಾನವೀಯತೆಯನ್ನ ಮರೆತು ಕೇಳುವವರ ಊಟ ಮತ್ತು ಹಣ ನನಗೆ ಬೇಕಾಗಿಲ್ಲ ಅಂತ ಹೇಳಿ ನಂತರ ಸುಮಿತ್ ತನ್ನ ಹೆಂಡತಿಯ ಕಡೆ ನೋಡಿ, ಕಸ್ತೂರಿ, ಇಷ್ಟು ದೊಡ್ಡ ವಿಷಯವನ್ನ ನನ್ನಿಂದ ಏಕೆ ಮರೆಮಾಚಿದೆ ಎಂದು ಕೇಳಿದನು. ಕಸ್ತೂರಿಯ ಕಣ್ಣಿನಿಂದ ಕಣ್ಣೀರು ಹರಿಯತೊಡಗಿತು. ಅವಳು ನಿಧಾನ ಧ್ವನಿಯಲ್ಲಿ, ನಾನು ಏನು ಮಾಡಬೇಕಿತ್ತು? ನಿಮಗೆ ಹೇಳಿದ್ದರೆ ನಿಮಗೆ ಇನ್ನೂ ಹೆಚ್ಚು ನೋವಾಗುತ್ತಿತ್ತು. ನಿಮ್ಮ ಆರೋಗ್ಯ ಈಗಾಗಲೇ ಸರಿಯಿಲ್ಲ ಎಂದಳು. ಸುಮಿತ್ನ ಕಣ್ಣುಗಳು ನೀರಿನಿಂದ ತುಂಬಿದವು. ಕಸ್ತೂರಿ, ಇನ್ನು ಮುಂದೆ ಇಂತಹ ನೋವನ್ನು ಒಬ್ಬಳೇ ಸಹಿಸಬೇಡ. ನಾನು ಇನ್ನು ಬದುಕಿದ್ದೇನೆ, ಸತ್ತಿಲ್ಲ. ಈಗ ನೀನು ಯಾವುದಕ್ಕೂ ಚಿಂತಿಸಬೇಡ. ನೀನು ಸಾಕಷ್ಟು ಕಷ್ಟಪಟ್ಟಿದ್ದೀಯಾ. ಇನ್ನು ಮುಂದೆ ನಾನು ಏನಾದರೂ ಮಾಡಲೇಬೇಕು. ನಾನು ಮನೆಯಲ್ಲೇ ಕುಳಿತು ಕೆಲಸ ಆರಂಭಿಸುತ್ತೇನೆ. ಆಗ ನೋಡು ಇವರ ಮಾತು ಹೇಗೆ ನಿಲ್ಲುತ್ತದೆ ಎಂದನು. ಮರುದಿನದಿಂದಲೇ ಸುಮಿತ್ ತನ್ನ ಜೀವನವನ್ನು ಬದಲಾಯಿಸಲು ನಿರ್ಧರಿಸಿದನು. ಅವನ ದೇಹ ಇನ್ನೂ ಸಂಪೂರ್ಣವಾಗಿ ಚೇತರಿಸಿಕೊಂಡಿರಲಿಲ್ಲ. ಆದರೆ ಈಗ ಅವನ ಕಣ್ಣಿನಲ್ಲಿ ಅಸಹಾಯಕತೆಯ ಬದಲು ಹೊಸ ಆತ್ಮವಿಶ್ವಾಸ ಕಾಣಿಸುತ್ತಿತ್ತು. ದಿಂಬಿಗೆ ಆಸರೆಯಾಗಿಸಿಕೊಂಡು ನಿಧಾನವಾಗಿ ಲ್ಯಾಪ್ಟಾಪ್ ತೆರೆದು ಕೆಲಸ ಮಾಡಲು ಆರಂಭಿಸಿದನು. ತಿಂಗಳುಗಳ ನಂತರ ಇಂದು ಮತ್ತೆ ಅವನ ಬೆರಳುಗಳು ಕೀಬೋರ್ಡ್ ಮೇಲೆ ಓಡತೊಡಗಿದವು. ಕಸ್ತೂರಿ ಮೌನವಾಗಿ ಅವನ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಿದ್ದಳು. ಕೆಲವೊಮ್ಮೆ ದಿಂಬನ್ನು ಸರಿಪಡಿಸುತ್ತಿದ್ದಳು. ಮತ್ತೊಮ್ಮೆ ಧೈರ್ಯ ತುಂಬುತ್ತಾ, ನೀವು ಖಂಡಿತ ಯಶಸ್ವಿಯಾಗುತ್ತೀರಿ. ದೇವರು ಎಲ್ಲವನ್ನ ನೋಡುತ್ತಿದ್ದಾನೆ ಎಂದು ಹೇಳುತ್ತಿದ್ದಳು. ಸ್ವಲ್ಪ ದಿನಗಳ ನಂತರ ಅವನಿಗೆ ಮನೆಯಿಂದಲೇ ಮಾಡುವ ಕೆಲಸ ಸಿಕ್ಕಿತು. ಆರಂಭದಲ್ಲಿ ಸಣ್ಣ ಪುಟ್ಟ ಕೆಲಸಗಳಷ್ಟೇ ಸಿಕ್ಕವು. ಕೆಲವೊಮ್ಮೆ ಯಾರದೋ ಡೇಟಾವನ್ನು ಅಪ್ಡೇಟ್ ಮಾಡುವುದು, ಮತ್ತೊಮ್ಮೆ ಆನ್ಲೈನ್ ವರದಿಗಳನ್ನು ತಯಾರಿಸುವುದು. ಕೆಲಸ ಹೆಚ್ಚು, ಹಣ ಕಡಿಮೆ. ಆದರೆ ಸುಮಿತ್ ಸೋಲು ಒಪ್ಪಿಕೊಳ್ಳುವವನಲ್ಲ. ನಿಧಾನವಾಗಿ ಅವನ ಪರಿಶ್ರಮ ಫಲ ನೀಡತೊಡಗಿತು. ಕೇವಲ 2 ತಿಂಗಳಲ್ಲಿ ಅವನಿಗೆ ಒಳ್ಳೆಯ ಕಂಪನಿಯಲ್ಲಿ ಮನೆಯಿಂದಲೇ ಮಾಡುವ ಉತ್ತಮ ಉದ್ಯೋಗ ಸಿಕ್ಕಿತು. ಮೊದಲ ಸಂಬಳ ಕೈಗೆ ಬಂದ ತಕ್ಷಣ ಅವನ ಕಣ್ಣುಗಳು ನೀರಿನಿಂದ ತುಂಬಿದವು. ದೇವರು ತನ್ನ ಒಡೆದು ಹೋದ ಕನಸುಗಳನ್ನು ಮತ್ತೆ ಜೋಡಿಸಿದಂತಾಯಿತು. ಮೊದಲ ಕೆಲಸವಾಗಿಯೇ ಸುಮಿತ್ ಆ ಮನೆಯಲ್ಲಿ ಗೋಡೆ ಕಟ್ಟಿಸಿ ತನ್ನ ಪಾಲನ್ನು ಪ್ರತ್ಯೇಕ ಮಾಡಿಕೊಂಡನು. ತನ್ನ ತಾಯಿ ಮತ್ತು ತಮ್ಮನೊಂದಿಗೆ ಇದ್ದ ಎಲ್ಲ ಸಂಬಂಧಗಳನ್ನು ಸಂಪೂರ್ಣವಾಗಿ ಮುರಿದುಬಿಟ್ಟನು. ಅಂದು ಕಸ್ತೂರಿಗೆ ಮೊದಲ ಬಾರಿಗೆ ತನ್ನ ಕತ್ತಲೆಯ ಜೀವನದಲ್ಲಿ ಮತ್ತೆ ಬೆಳಕು ಮೂಡಿದಂತಾಯಿತು. ಆದರೆ ಇನ್ನೊಂದು ಕಡೆ ಕುಸುಮ ಅವರ ಮನೆಯ ಪರಿಸ್ಥಿತಿ ಸಂಪೂರ್ಣ ಬದಲಾಗಿತ್ತು. ಒಮ್ಮೆ ಕಸ್ತೂರಿ ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲರಿಗೂ ಉಪಹಾರ ಸಿದ್ಧಪಡಿಸುತ್ತಿದ್ದ ಮನೆಯಲ್ಲಿ ಈಗ ಅದೇ ಕೆಲಸ ರತ್ನಾಳ ಮುಂದೆ ಬಂದು ನಿಂತಿತ್ತು. ಮೊದಲ ದಿನವೇ ರತ್ನ ಬೆಳಗ್ಗೆ ಎಷ್ಟೊತ್ತಾದರೂ ಏಳಲಿಲ್ಲ. ಅದಕ್ಕೆ ಕುಸುಮ ಅವರು, ಕಿರಿಯ ಸೊಸೆ ಎದ್ದೇಳು, ಉಪಹಾರ ತಯಾರಿಸಬೇಕು ಎಂದು ಕರೆದರು. ಅದಕ್ಕೆ ರತ್ನ ಕೋಣೆಯೊಳಗಿನಿಂದಲೇ, ಅತ್ತೆ, ಇಂದು ನನ್ನಿಂದ ಆಗುವುದಿಲ್ಲ. ನಿನ್ನೆ ರಾತ್ರಿ ಸರಿಯಾಗಿ ನಿದ್ರೆ ಆಗಿಲ್ಲ ಎಂದು ಉತ್ತರಿಸಿದಳು. ಕುಸುಮ ಅವರು ಮೌನವಾಗಿ ಬಿಟ್ಟರು. ಸ್ವಲ್ಪ ಹೊತ್ತಿನ ನಂತರ ತಾವೇ ಅಡುಗೆ ಮನೆಗೆ ಹೋಗಿ ಕೆಲಸ ಮಾಡಲು ಪ್ರಯತ್ನಿಸಿದರು. ಆದರೆ ವಯಸ್ಸು ಮತ್ತು ದೌರ್ಬಲ್ಯದ ಕಾರಣ ಹೆಚ್ಚು ಕೆಲಸ ಮಾಡಲು ಆಗಲಿಲ್ಲ. ಅವರಿಗೆ ಏಕಾಏಕಿ ಕಸ್ತೂರಿಗೆ ನೆನಪಾಯಿತು. ರಾತ್ರಿ ಮಗು ಅತ್ತರು ಎದ್ದು ಅದನ್ನು ನೋಡಿಕೊಳ್ಳುತ್ತಿದ್ದ ಕಸ್ತೂರಿ ಬೆಳಿಗ್ಗೆ ಎಲ್ಲರಿಗಿಂತ ಮೊದಲು ಅಡುಗೆ ಮನೆಗೆ ಬಂದು ಇಡೀ ಕುಟುಂಬಕ್ಕೆ ಅಡುಗೆ ಮಾಡುತ್ತಿದ್ದಳು. ಆದರೂ ಅವಳಿಗೆ ಪ್ರತಿಯಾಗಿ ಸಿಕ್ಕಿದ್ದು ಅವಮಾನ ಮತ್ತು ಟೀಕೆಗಳಷ್ಟೇ. ಉಚಿತವಾಗಿ ಊಟ ಮಾಡುತ್ತಿದ್ದೀಯಾ? ನಿನ್ನ ಗಂಡ ಸಂಪಾದಿಸುವುದೇ ಇಲ್ಲ. ನಿನ್ನ ಮಗು ತುಂಬ ಹಾಲು ಕುಡಿಯುತ್ತದೆ ಅಂತ. ಕುಸುಮ ಅವರ ಕಣ್ಣ ಮುಂದೆ ಆ ಎಲ್ಲ ಘಟನೆಗಳು ಒಂದೊಂದಾಗಿ ಮೂಡತೊಡಗಿದವು. ಅವರಿಗೆ ಆ ಬೆಳಗ್ಗೆ ನೆನಪಾಯಿತು. ಚಿನ್ಮಯ್ ಹಸಿವಿನಿಂದ ಅಳುತ್ತಿದ್ದನು. ಕಸ್ತೂರಿ ಮಗುವಿಗಾಗಿ ಸ್ವಲ್ಪ ಹಾಲು ಕೇಳುತ್ತಿದ್ದಳು. ಆದರೆ ಅವರು ಸ್ಪಷ್ಟವಾಗಿ, ಆ ಹಾಲು ಕಿರಿಯ ಸೊಸೆಯ ಕೋಲ್ಡ್ ಕಾಫಿಗಾಗಿ ಇಟ್ಟಿದ್ದೇನೆ ಎಂದು ಹೇಳಿದ್ದರು. ಇಂದು ಮಾತ್ರ ಅವರಿಗೆ ದೊಡ್ಡ ಸೊಸೆ ಕಸ್ತೂರಿಯ ನಿಜವಾದ ಬೆಲೆ ಅರ್ಥವಾಗುತ್ತಿತ್ತು. ಅದೇ ಸಂಜೆ ಕುಸುಮ ಅವರು ಮೌನವಾಗಿ ಸುಮಿತ್ ಮತ್ತು ಕಸ್ತೂರಿಯ ಬಳಿ ಬಂದರು. ಕಸ್ತೂರಿ ತನ್ನ ಮಗ ಚಿನ್ಮಯ್ಗೆ ಊಟ ಮಾಡಿಸುತ್ತಿದ್ದಳು. ಸುಮಿತ್ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದನು. ಕುಸುಮ ಅವರು ಸ್ವಲ್ಪ ಹೊತ್ತು ಬಾಗಿಲಿನ ಬಳಿಯೇ ನಿಂತಿದ್ದರು. ನಂತರ ಅವರ ಕಣ್ಣಿನಿಂದ ಕಣ್ಣೀರು ಹರಿಯತೊಡಗಿತು. ಅವರ ನಿಧಾನ ಧ್ವನಿಯಲ್ಲಿ ಕಸ್ತೂರಿ ಎಂದು ಕರೆದರು. ಕಸ್ತೂರಿ ತಿರುಗಿ ನೋಡಿದಾಗ ಕುಸುಮ ಅವರನ್ನು ನೋಡಿ ಆಶ್ಚರ್ಯದಿಂದ ನಿಂತಳು. ಕುಸುಮ ಅವರು ನಿಧಾನವಾಗಿ ಅವಳ ಬಳಿಗೆ ಬಂದು, ಸೊಸೆ, ನನ್ನನ್ನು ಕ್ಷಮಿಸು.
ಯಾವ ಮಗ ಸಂಪಾದಿಸುತ್ತಾನೋ ಅವನಿಗೆ ಬೆಲೆ ಇದೆ ಎಂದು ನಾನು ಯಾವಾಗಲೂ ಭಾವಿಸಿದ್ದೆ. ಮನೆಯಲ್ಲಿ ಕೆಲಸ ಮಾಡುವ ಸೊಸೆಯ ಕೆಲಸ ಅವಳ ಕರ್ತವ್ಯ ಮಾತ್ರ ಎಂದುಕೊಂಡಿದ್ದೆ. ಆದರೆ ನಾನು ತಪ್ಪಾಗಿದ್ದೆ, ತುಂಬ ದೊಡ್ಡ ತಪ್ಪು ಮಾಡಿದ್ದೆ ಎಂದು ಹೇಳಿದರು. ಅವರು ಚಿನ್ಮಯನನ್ನ ಮಡಲಿಗೆ ಎತ್ತಿಕೊಳ್ಳಲು ಪ್ರಯತ್ನಿಸಿದ್ದರು. ಆದರೆ ಈ ಬಾರಿ ಅವರ ಕಣ್ಣಿನಲ್ಲಿ ಮೊದಲಿನಂಥ ಕಠೋರತೆ ಇರಲಿಲ್ಲ. ನನ್ನ ಮೊಮ್ಮಗ ಹಸಿವಿನಿಂದ ಅಳಲುತ್ತಿದ್ದ ದಿನ ನಾನು ಅವನಿಗೆ ಹಾಲು ಕೊಡಲು ನಿರಾಕರಿಸಿದ್ದೆ. ಆ ದಿನ ನಾನು ಕೇವಲ ಅಜ್ಜಿಯಾಗಿ ಮಾತ್ರವಲ್ಲ, ಒಬ್ಬ ಮನುಷ್ಯಳಾಗಿಯೂ ಸೋತಿದ್ದೆ ಎಂದು ಹೇಳುತ್ತಾ ಕಣ್ಣೀರು ಸುರಿಸಿದರು. ಕಸ್ತೂರಿಯ ಕಣ್ಣುಗಳಲ್ಲಿಯೂ ಕಣ್ಣೀರು ಹರಿಯತೊಡಗಿತು. ಕುಸುಮ ಅವರು ಮುಂದುವರೆದು, ನೀನು ಈ ಮನೆಗಾಗಿ ಹಗಲು ರಾತ್ರಿ ದುಡಿದೆ, ಆದರೆ ನಾನು ನಿನ್ನನ್ನು ಕೆಲಸದವಳಂತೆ ನೋಡಿಕೊಂಡೆ. ನನ್ನನ್ನು ಕ್ಷಮಿಸು ಸೊಸೆ ಎಂದರು. ಸುಮಿತ್ ಕೂಡ ತನ್ನ ತಾಯಿಯ ಕಡೆ ನೋಡಿದನು. ಆಗ ಕುಸುಮ ಅವರು, ಮಗನೇ, ನೀನು ನಿನ್ನ ಇಡೀ ಜೀವನವನ್ನು ಕುಟುಂಬಕ್ಕಾಗಿ ಮುಡುಪಾಗಿಟ್ಟೆ. ಆದರೆ ನಿನಗೆ ನನ್ನ ಅಗತ್ಯವಿದ್ದಾಗ ನಾನು ನಿನ್ನ ಜೊತೆ ನಿಲ್ಲಲಿಲ್ಲ. ತಾಯಿಯಾಗಿದ್ದರೂ ನಿನ್ನ ನೋವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು ಹೇಳಿದರು. ಸುಮಿತ್ನ ಕಣ್ಣುಗಳು ನೀರಿನಿಂದ ತುಂಬಿದವು. ಸ್ವಲ್ಪ ಹೊತ್ತು ಆ ಕೋಣೆಯಲ್ಲಿ ಮೌನ ಆವರಿಸಿತು. ನಂತರ ಸುಮಿತ್, ಅಮ್ಮ, ಕಳೆದ ಘಟನೆಗಳನ್ನು ನಾನು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ನಿಮಗೆ ನಿಜವಾಗಿಯೂ ನಿಮ್ಮ ತಪ್ಪಿನ ಅರಿವಾಗಿದ್ದರೆ ನಾನು ನಿಮ್ಮನ್ನು ಕ್ಷಮಿಸಬಹುದು. ಆದರೆ ಒಂದು ವಿಷಯವನ್ನು ಮಾತ್ರ ಯಾವಾಗಲೂ ನೆನಪಿಟ್ಟುಕೊಳ್ಳಿ, ಮನೆ ಎನ್ನುವುದು ಹಣದಿಂದ ನಡೆಯುವುದಿಲ್ಲ, ಮಾನವೀಯತೆಯಿಂದ ನಡೆಯುತ್ತದೆ ಅಂತ ಹೇಳಿದನು. ಕುಸುಮ ಅವರು ತಲೆ ತಗ್ಗಿಸಿದ್ದರು. ಇಂದು ಅವರಿಗೆ ತಮ್ಮ ತಪ್ಪಿನ ನಿಜವಾದ ಅರಿವು ಆಗಿತ್ತು. ಸ್ನೇಹಿತರೆ, ಜೀವನದಲ್ಲಿ ಯಾರನ್ನು ಅವರ ಜೇಬಿನಲ್ಲಿರುವ ಹಣವನ್ನು ನೋಡಿ ಚಿಕ್ಕವರಂತೆ ಭಾವಿಸಬೇಡಿ. ಏಕೆಂದರೆ ಸಮಯ ಯಾವಾಗ ಯಾರ ಪಾಲಿಗೆ ಹೇಗೆ ತಿರುಗುತ್ತದೆ ಎಂಬುದನ್ನು ಯಾರೂ ಹೇಳಲು ಸಾಧ್ಯವಿಲ್ಲ. ಇಂದು ಯಾರ ಕೈ ಖಾಲಿ ಇದೆಯೋ ಅವರ ಕೈ ನಾಳೆಯೂ ಖಾಲಿ ಇರುತ್ತದೆ ಎಂದುಕೊಳ್ಳಬೇಡಿ. ಮತ್ತು ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆಗೆ ನಿಂತಿರುವ ವ್ಯಕ್ತಿಯ ಮೌಲ್ಯವನ್ನು ಯಾವಾಗಲೂ ಅರಿತುಕೊಳ್ಳಿ. ಏಕೆಂದರೆ ಹಣವನ್ನು ಮತ್ತೆ ಸಂಪಾದಿಸಬಹುದು, ಆದರೆ ನಿಜವಾದ ಸಂಬಂಧಗಳು ಮತ್ತು ನಿಜವಾದ ಮನುಷ್ಯರು ಮತ್ತೆ ಮತ್ತೆ ಸಿಗುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ಈ ಕತೆ ನಿಮಗೆ ಹೇಗನಿಸಿತು ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ. ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಸಿಹಿ ಮಾತು ಕನ್ನಡ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.